ಅಲ್ಲ ಬರ್ಲಿ ಬಿಡಿ, ನಾವು ಸೈಡ್ ಹಾಕಿರ್ತೀವಿ. ಯಾರ ಬರಲ್ಲ, ಅಲ್ಲ ಅಲ್ಲಿ ಹಾಕದೇ ಇಲ್ಲ, ನಾವು ಸೈಡ್ ಹಾಕಿರ್ತೀವಿ ಬಿಡಿ, ಯಾರ ಬರಲ್ಲ. ಅಲೋಕ್, ಇವತ್ತು ನೀವು ಹಂಪಿಗೆ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು ಅಲ್ವಾ? ಎಲ್ಲಿ ಹಂಪಿ, ಒಂಚೂರು ಸೌಂಡೇ ಇಲ್ಲ. ಲೆಟ್ಸ್ ಗೋ ಹಂಪಿ 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 ಹಂಪಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಈಗ ತಾನೇ ಅಲೋಕ್ ಅವರು ಪರ್ಫಾರ್ಮ್ ಮಾಡಿರೋದನ್ನ ನೋಡಿದ್ದೀರಾ. ಇದಾದ ನಂತರ ನವೀನ್ ಸಜ್ಜು ಬರ್ತಿದ್ದಾರೆ, ಅವರ ತಂಡ ಬಂದು ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ. ಅರ್ಜುನ್ ಜನ್ಯ ಸರ್ ಬರ್ತಿದ್ದಾರೆ, ಗಿಲ್ಲಿ ಬರ್ತಿದ್ದಾರೆ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಇಲ್ಲಿ ಗಿಲ್ಲಿ ಅಂದ ತಕ್ಷಣ ಇಷ್ಟೇನಾ ಸೌಂಡು? ಈಗ ತಾನೇ ಬಿಗ್ ಬಾಸ್ ಗೆದ್ದಿದ್ದಾರೆ ತಾನೇ, ಎಲ್ಲ ಒಂದ್ ರೌಂಡ್ ಗಿಲ್ಲಿ ಅಂತ ಹೇಳಿ ನೋಡೋಣ. ಆಯ್ತು, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ಗಿಲ್ಲಿ ಕಾವ್ಯ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ಗಿಲ್ಲಿ ಒಬ್ರೇ ಬರ್ಬೇಕಾ, ಕಾವ್ಯ ಜೊತೆ ಬರ್ಬೇಕಾ? ಎಲ್ರು ನಿಮ್ ಹಾರ್ಟ್ ನ ತೋರಿಸಿ ನೋಡೋಣ, ಕೈಯಲ್ಲಿ ಹಾರ್ಟ್ ಶೇಪ್ ಮಾಡಿ, ಹಾರ್ಟ್ ಶೇಪ್, ಹಾರ್ಟ್ ಶೇಪ್. ಓಕೆ, ಜೋರಾಗಿ ಗಿಲ್ಲಿ ಕಾವ್ಯ ಅಂತ ಕರೀರಿ. ಕೇಳಿಸ್ತಿಲ್ಲ, ಒನ್ ಮೋರ್ ಟೈಮ್. ಓಕೆ, ಹಂಪಿ ಉತ್ಸವ 2026ರ 2ನೇ ದಿನದ ವೇದಿಕೆಯಲ್ಲಿ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಕನ್ನಡ ಇತ್ತೀಚಿನ ಸೀಸನ್ನ ಕಪಲ್ ಗಿಲ್ಲಿ ಕಾವ್ಯ ನಿಮ್ಮ ಮುಂದೆ. ಲೆಟ್ಸ್ ಗೋ, ಗಿಲ್ಲಿ ಗಿಲ್ಲಿ ಗಿಲ್ಲಿ.
मस्त मलाइका मस्त मलाइका ಅಬ್ಬಬ್ಬಬ್ಬಬ್ಬಾ! ಕಾವು ನಿಜವಾಗ್ಲು ಅಪ್ಪಟ ಕನ್ನಡದ ಹುಡುಗಿ ಹೇಗ್ ಕಾಣಿಸ್ತಾರೋ ಸಾಕ್ಷಾತ್ ಅದೇ ರೀತಿ ಮುದ್ದ ಕಾಣಿಸ್ತಾರಲ್ವಾ, ಒಂದ್ ದೃಷ್ಟಿ ತೆಗ್ದ್ಬಿಡ್ತೀನಿ ನಮ್ ಕಡೆಯಿಂದ. ಅಬ್ಬಾ ಬರ್ಲಿ ಸೌಂಡು ಎಲ್ಲಿ ಬಾಯ್ಸ್? ಅಷ್ಟೇನಾ ಹಂಪಿ? ನೋಡ ಒಂದ್ಸತಿ ಕಾವು ಕಾವು ನೋಡಿ, ಇಷ್ಟು ಪ್ರೀತಿ ಸಿಗ್ತಾ ಇದೆ ನಿಮಗೆ. ಅವಾಗಿಂದ ಗಿಲ್ಲಿ ಗಿಲ್ಲಿ ಅಂತಿದ್ರು, ಈಗ ಕಾವು ಕಾವು ಅಂತಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಇವತ್ತು. ಅದೇ ಈಗ ಅವನು ಓದ್ ಕಡೆ ಎಲ್ಲ ಕಾವು ಕಾವು ಅಂತ ಕೇಳ್ತಾರೆ, ನಾನು ಓದ್ ಕಡೆ ಗಿಲ್ಲಿ ಗಿಲ್ಲಿ ಅಂತ ಕೇಳ್ತಾರೆ. ಸೊ ಖುಷಿ ಆಗತ್ತೆ ಆ ಪ್ರೀತಿ ಅಲ್ವಾ? ಈಗ ಕಾವು ಮಾತಾಡಿಸ್ಬೇಕು, ಬಟ್ ಅದಕ್ಕೂ ಮುಂಚೆ ಇನ್ನೊಬ್ರು ಬರ್ಬೇಕು. ಯಾರು ಬರ್ಬೇಕು? ಇಬ್ರು ಒಟ್ಟಿಗೆ ನೋಡಿದ್ರೇನೆ ಅಲ್ವಾ ಮಜಾ, ಕರೆಕ್ಟಾ ಇಲ್ವಾ? ಓಕೆ, ಒಂದ್ಸತಿ ಜೋರ ಗಿಲ್ಲಿ ಅಂತ ಹೇಳಿ. ಅಷ್ಟೇನಾ? ಕಾವು Yes. ಒಂದು 5 ಮಿನಿಟ್ಸ್ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಮತ್ತೆ ನಿಮ್ಮನ್ನ ಕರಿತೀನಿ. ಇಬ್ರು ಒಟ್ಟಿಗೆ ಕರೆಯೋಣ ಸ್ಟೇಜ್ ಮೇಲೆ. ಲೆಟ್ಸ್ ಗೋ. ಗಿಲ್ಲಿ ಗಿಲ್ಲಿ ಗಿಲ್ಲಿ. ನೆಕ್ಸ್ಟ್ ನೀನಪ್ಪ, ಅವ್ರು ಬಂದ್ಮೇಲೆ ನೀವು ಎಂಟ್ರಿ. ಹೌದು.
ಅಬ್ಬಾ ಏನ್ ಡ್ಯಾನ್ಸು ಗುರು, ಸೂಪರ್ ಅಮ್ಮ ಸೂಪರ್. ಅಲ್ಲ ಅಣ್ಣ, ನಾನು ಇಷ್ಟು ಹುಡುಗಿರ ಜೊತೆ ಫಸ್ಟ್ ಡ್ಯಾನ್ಸ್ ಮಾಡೋದು, ನನಗೂ ಭಯ ಹುಡ್ತಿ ಏನಪ್ಪ ಬಂದು ಎಲ್ಲ ಹಿಡ್ಕೊಬಿಟ್ರು ಅಂತ. ಬರ್ಲಿ ಗಿಲ್ಲಿಗೆ ಜೋರ ಚಪ್ಪಾಳೆ. ಒಂಚೂರು ಮುಂದೆ ಅಂತೆ ಸರ್, ಇನ್ನೆಷ್ಟು ಮುಂದೆ ಕಳ್ಸಲ್ಲ ಸರ್, ಗಿಲ್ಲಿ ತುಂಬಾ ಮುಂದೆ ಹೋಗಾಯ್ತು. ಬಟ್ ನಿಜವಾಗ್ಲೂ ಒಂದ್ ಮಾತು ಹೇಳಬೇಕು ಗಿಲ್ಲಿ, ಅಣ್ಣ ಸರ್ ಯಾರು ಪ್ರಾಡಕ್ಟ್ ಓನರು, ಒಂಚೂರು ಪ್ರಾಡಕ್ಟ್ ಓನರ್ ಯಾರಿಗಾರು ನೋಡಿ. ಹಾ, ಖುಷಿ ಆಗೋದಿದೆ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಎಲ್ಲಾರ್ಗು ಇಷ್ಟ ಆಗೋದು. ಬಟ್ ಗಿಲ್ಲಿ ಬಹಳ ಜನ ಹೇಳ್ತಾರೆ ರಾತ್ರೋರಾತ್ರಿ ಬೆಳೆದ್ಬಿಟ್ಟ ಗಿಲ್ಲಿ, ರಾತ್ರೋರಾತ್ರಿ ಫೇಮಸ್. ನಾನು ಹೇಳ್ತೀನಿ ಎಷ್ಟು ವರ್ಷಗಳ ಪರಿಶ್ರಮ ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕೊಟ್ಟಿದೆ, ಎಷ್ಟು ಖುಷಿ ಆಗ್ತಾ ಇದೆ ಅಣ್ಣ. ಸಖತ್ತು. ಈಗ ಅದು ನಮ್ಮ ಬಾಯಿ ಮಾತಲ್ಲಿ ಹೇಳೋಕೆ ಆಗೋಲ್ಲ ಅಣ್ಣ. ನನಗೆ ಒಂದೊಂದ್ಸತಿ ಇಷ್ಟು ಜನ ಇಷ್ಟು ಪ್ರೀತಿ ಎಲ್ಲ ನೋಡಿದಾಗ ಯಾವಾಗಲೂ ಅನ್ನಿಸ್ತಾ ಇರ್ತದೆ, ಅಯ್ಯೋ ಇಷ್ಟು ಪ್ರೀತಿ ಹೊರಕ್ಕಾಗದೇ ಇರೋ ಅಷ್ಟು ಭಾರ, ಇಷ್ಟು ಪ್ರೀತಿ ಕೊಟ್ಟವರಲ್ಲ ಹೆಂಗಪ್ಪ ಇದು ಅಂತ. ಎಲ್ಲ ಇವ್ರ ಆಶೀರ್ವಾದ ಕಾರಣ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ತಂದು ನಿಲ್ಸವ್ರೆ ಅಂದರೆ ಎಲ್ಲ ಕರ್ನಾಟಕ ಜನ. ಇವತ್ತು ಹಂಪಿ ಉತ್ಸವಕ್ಕೆ ಫಸ್ಟ್ ಬಂದಿರೋದು, ದೊಡ್ಡ ವೇದಿಕೆ ಮೇಲೆ ಈ ಥರ ವೆಲ್ಕಮ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸಿ ಹಿಂಗೆಲ್ಲ ಮಾಡ್ತಾರೆ ಅಂತ ಸತ್ಯವಲ್ವೇ ಅನ್ಕೋದ್ರೆಲ್ಲ ಸಖತ್ ಖುಷಿ ಆಯಿತು, ಸಖತ್ ಖುಷಿ ಆಯಿತು. ಇಲ್ಲ ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ, ನಮ್ಮ ಶಾಸಕರು ನಮ್ಮ ಜಮೀರ್ ಸರ್ ಹೇಳ್ತಾ ಇದ್ರು ಯಾರು ಬರ್ಬೇಕು ಗೆಲ್ಲಿಗೆ ಬಹಳ ಡಿಮ್ಯಾಂಡ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಅವ್ರ ಡೈಲಾಗ್ ಜಾಸ್ತಿ ನಾನು ಇದು ಬಿಗ್ ಬಾಸ್ ಅಲ್ಲಿ ಯೂಸ್ ಮೀಟರ್ ಬೇಕು ಮೀಟರ್ ಜಾಸ್ತಿ ಯೂಸ್ ಮಾಡಿ. ನಿಜವಾಗ್ಲು ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದಾಗ ಈ ಪ್ರೀತಿ ಪ್ರೇಮ ಅಂದಾಗ ಇನ್ನೊಬ್ಬರ ಹೆಸರು ನೆನಪಾಗತ್ತೆ, ಯಾರು? ಕಾವು ಪ್ಲೀಸ್. ಈ ಜೋಡಿ ಎಷ್ಟು ಜನಕ್ಕೆ ಇಷ್ಟಪ್ಪ? ಏನ್ ಮಾಡ್ತೀರಾ ಇಷ್ಟ ಆದ್ರೆ? ಅವ್ರೇನಾದ್ರು ಮಾಡ್ಬೇಕು, ನೀವೇನ್ ಮಾಡ್ತೀರಾ? ಬಟ್ ಆದ್ರೂ ಸುಮ್ನಿರಣ್ಣ, ಈಗಲೇ ಎಲ್ಲ ಮದುವೆ ಮಾಡಿಸ್ಬಿಡ್ತೀವಿ ಅದ್ ಮಾಡಿಸ್ಬಿಡ್ತೀವಿ ಅಂತ ಒಳಗಿದಾಗ ನಾವು ಬಿಗ್ ಬಾಸ್ ಮನೆ ಒಳಗಿದಾಗ ಎಲ್ಲ ಹೇಳ್ಬಿಟ್ಟು ಹಬ್ಬಿಸ್ಬಿಟ್ಟವ್ರೆ. ಬಟ್ ಆಕ್ಚುಲಿ ಒಂದ್ ಮಾತು ನಾ ಕೇಳಲೇಬೇಕು, ಇಡೀ ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದ್ದಾರೆ. ಬಿಗ್ ಬಾಸ್ ಆಚೆ ಕಡೆ ಒಂದ್ 2 ದೊಡ್ಡ ಬ್ಯಾನರ್ ಇತ್ತು, ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ. ಏನಿದು ವಿಷಯ? ಹೆಣ್ ಕಡೆ ಯಾರ್ಯಾರಪ್ಪ, ಗಂಡ್ ಕಡೆ ಯಾರ್ಯಾರಪ್ಪ? ನಾನೇನ್ ಪುರೋಹಿತನ? ಹಂಗಾರ ನನಗ್ ಮಾತ್ರ ಮುಯಿ ಸಖತ್ತಾಗಿ ಬೀಳ್ತದೆ, ಸಖತ್ತಾಗವ್ರೆ. ಏನಿದು ವಿಷಯ? ಏನಿಲ್ಲ ಅಣ್ಣ, ಅದು ಪ್ರೀತಿ ಅಷ್ಟೇ ಅಣ್ಣ. ಹಂಗ್ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ. ಒಳ್ಳೆ ಸ್ನೇಹಿತರಾಗಿದ್ದೀವಿ. ಅವ್ರು ಪ್ರೀತಿ ಕೊಡ್ತವ್ರೆ ಕೊಡ್ಲಿ ಅಣ್ಣ, ಅಷ್ಟೇ. ಖುಷಿ ಅಲ್ವಾ ಮಿಸ್ ಕಾವ್ಯ? ಹೇಳಿ, ಏನ್ ಹೇಳ್ತೀಮ್ಮ ಇದಕ್ಕೆ? ಅದೇ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ ಅವ್ರ ಪ್ರೀತಿ ಬಗ್ಗೆ ಹೇಳ್ತಿಲ್ಲ ಅವರು. ಹಾ, ಏನಿಲ್ಲ ಮಾತಾಡ, ಗೊತ್ತಾಯ್ತಾ? ಆ ಪ್ರೀತಿ ಬಗ್ಗೆ ಏನು? ಅದೇ ಒಂದು ಒಳ್ಳೆ ಸ್ನೇಹ, ಒಂದೊಳ್ಳೆ ಗೆಳೆತನ ಅಷ್ಟೇ. ಒಂದು ಒಳ್ಳೆ ಗೆಳೆತನದ ಪ್ರೀತಿ ಅಣ್ಣ, ಅಷ್ಟೇ. ಗೆಳೆತನದ ಪ್ರೀತಿ ಏನಪ್ಪ ಒಟ್ಟಲ್ಲಿ ನೋಡಿ, ಹಿಂದೆ ರಾಜರ ಆಸ್ಥಾನ ಇದೆ, ಇದಕ್ಕಿಂತ ದೊಡ್ಡ ಚೌಲ್ಟ್ರಿ ಸಿಗಲ್ಲ ಅಲ್ಲ. ಅಂದ್ರೆ ಆತರ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ದು ಚೆನ್ನಾಗಿದೆ ಅಂತ ನೋಡಕ್ ಖುಷಿ ಆಗುತ್ತೆ ಅಣ್ಣ. ಬರುವಾಗ ಅಲ್ಲಿಂದ ಕಾಲಿಟ್ಟು ಬರ್ಬೇಕಾದ್ರೆ ನನ್ಗೊಂಥರ ಫೀಲ್ ಆಯ್ತಿತ್ತು, ಈ ಮದುವೆ ಗಂಡ ಡ್ರೆಸ್ ಹಾಕಿರೋದು ಅವಾಗಲೇ ಅನ್ಕೊಂಡ ನಾನು. ಬಟ್ ಇಲ್ಲಪ್ಪ, ಈ ತರ ವೇದಿಕೆನಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಟ್ಟುಬಿಟ್ಟು ಬ್ಯಾಡ. ಬಟ್ ನಿಜವಾಗ್ಲು ನಿಮ್ಮಿಬ್ಬರು ನೋಡೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೆ, ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ 3.5 ಗಂಟೆ ಆಯ್ತು. ಕಾರಲ್ಲೆಲ್ಲ ಜಾಮಲ್ಲಿ ಸಿಕ್ಕಾಕೊಂಡು ಯಾರು ಬಂದ್ರು ಕಿಟಕಿ ಬಡ ಅಂತ ತಟ್ಬಿಟ್ಟು, ಗಿಲ್ಲಿ ಇರ್ಬೇಕು ನೋಡ್ಲಾ, ಕಾವು ಇರ್ಬೇಕು ನೋಡ್ಲಾ, ಈ ರೇಂಜಲ್ಲಿ ಪ್ರೀತಿ ಸಿಗ್ತಾ ಇದ್ರೆ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀಯ ಕಾವು? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬರ್ಲಿ ಆ ಕಡೆಯಿಂದ ನಮಸ್ಕಾರ. ಶಿಲ್ಪಿಗಳ ನಾಡು. ಈಗ ನೀನ್ ಸೌಂಡ್ ಮಾಡಿದ್ರೆ ಯಾವ್ದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ. ಈಗ ನಮ್ಮ ಹುಡುಗರು ನಮ್ ಕಡೆ ಎಷ್ಟು ಜನ ಹುಡುಗರ ಏನಿಲ್ಲ ನಮ್ಮ ಹುಡುಗಿರು ಸೌಂಡ್ ಮಾಡ್ತಾರೆ. ಹುಡುಗಿರ ನೀವು ಸೌಂಡ್ ಮಾಡಿ. ಎಸ್, ಯಾರೆಲ್ಲ ಮುಂದೆ ಅನ್ಕಂದ್ ಮುಂದೆ ಯಾರ ಕೂತ್ಕ ಹುಡುಗರ ಹುಡುಗಿರ ಹೋಯ್ತು ಕಂಬುಡು. ಜಾಸ್ತಿನೇ ಇದೆ ಸೌಂಡ್. ಡೌಟ್ ಅದಲ್ಲ ಅಣ್ಣ, ಒಬ್ಬ ಚಿಕ್ಕ ಹುಡುಗ ಕೂತಾನೆ, ಹುಡುಗಿ ಅಂದ್ರು ಅಂತಾನೆ, ಹುಡುಗ ಅಂದ್ರು ಅಂತಾನೆ. ಅವ್ನು ಮೋಸ್ಟ್ಲಿ ದೊಡ್ಡವನ ಮೇಲೆ ಗಿಲ್ಲಿ ಆಗ್ಬೋದು ಅಣ್ಣ. ಬಟ್ ಆಕ್ಚುಲಿ
ಎಂತ ದಿನ ಬಂದ್ಯಾರ ನೋಡಿ. ಇವತ್ತು ಆಕ್ಚುಲಿ ಫೆಬ್ರವರಿ 14. ಏನಿವತ್ತು? ಹೆಂಗೆ ಗುರು? ಅಣ್ಣ ಸಿಂಕ್ ಮಾಡ್ಬೇಡ್ರಿ ಕಣ, ಪ್ರೋಗ್ರಾಮ್ ಇವತ್ತು ಕರೆದ್ರು ಕಣ, 14ನೇ ತಾರೀಕು ಬಂದ ಕಣ. ಅಲ್ಲ ಆದ್ರೂ 14 ಏನೋ ಬೇರೆ ಹೇಳ್ತಾರೆ ಜನ, ಅದು ಅಂತ ಅನ್ಕೊಂಡೆ. ಬಟ್ ಏನಿವೆ ಹೋಗ್ಲಿ ಬಿಡಿ. ಆದ್ರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ರು ಇವರಿಬ್ರು, ಸಾಕಷ್ಟು ಇಷ್ಟಪಟ್ರು. ಎಲ್ಲ ಒಂದ್ ಕಡೆ ಆದ್ರೆ ಒಂದೇ ಒಂದ್ ಚಿಕ್ಕ ಹಾಡು ಹೇಳ್ದ ಗುರು, ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ಟಿದೆ. ಅದು ಯಾವ್ದಪ್ಪ ಅದು? ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದ್ದಾರೆ. ದೊಡವ ದೊಡವ ದ್ವಾಸೆ ಕೊಡು ನಮ್ಮಪ್ಪ ರಾಜ, ಸಾರ್ಗಾಕೋ ಸೊಪ್ಪು, ನೀವ್ ಮಾಡಿ ತಪ್ಪು. ನಾವಿಬ್ರು ಮಾಡಿ ತಪ್ಪಲ್ಲ, 14ನೇ ತಾರೀಕು ಬಂದಿದ್ದೆ ತಪ್ಪು ಅಂತ ನನಗೆಲ್ಲ ಅದೇ ಒಳ್ಳೆ ಹೇಳದ್ಮೇಲೆ. ಇಲ್ಲ ಬಟ್ ನಿಜವಲ್ಲೂ ಖುಷಿ ಆಗತ್ತೆ. ಇದೇ ತರ ಪ್ರೀತಿ, ಇದೇ ತರ ವಿಶ್ವಾಸ ಇವರಿಬ್ಬರ ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲಿ. ಯಾಕಂದ್ರೆ ಗಿಲ್ಲಿ ನಾನು ಬಹಳ ಹಿಂದಿಂದ ನೋಡಿದ್ದೀನಿ. ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ. ಸ್ಟೇ ಹಂಬಲ್, ಇದೇ ತರ ಇರಪ್ಪ. ಅಂಡ್ ಕಾವ್ಯ ಅಮೇಝಿಂಗ್ ಗ್ರೋತ್. ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಜೋರಾಗಿ ಬರಲಿ ಚಪ್ಪಾಳೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಇವರಿಬ್ಬರು ಎಷ್ಟು ಇಷ್ಟಪಡ್ತೀರ ಅಂತ ಆ ಕಡೆಯಿಂದ ಹೇಳ್ಬಿಡಿ. ವಿ ಲವ್ ಯು ಅಂತ ಹೇಳ್ಬಿಡಿ ನೋಡ ಒಂದ್ಸಲಿ. ಎಲ್ಲರೂ ಮೊಬೈಲ್ ಎತ್ಬಿಟ್ಟು ಟಾರ್ಚ್ ಬಿಟ್ಬಿಟ್ಟು ಹೇಳಿ ನೋಡೋಣ. ಎಲ್ಲರೂ ಮೊಬೈಲ್ ಎತ್ತಿ, ಎಲ್ಲ 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 ಮೊಬೈಲು ಏನ್ ಎಲ್ಲ ಮೊಬೈಲ್ ಕೈಲಿ ಇಟ್ಕೊಂಡಿರ್ತಾರೆ ಅನ್ಸುತ್ತೆ. ಎಲ್ಲರೂ 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 ಹಲೋ, ವಿ ಲವ್ ಯು. ಈ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳ್ಬೋದು. ವಿ ಲವ್ ಯು ಟು. ಆಯ್ತು, ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್. ಇವತ್ತು ವ್ಯಾಲೆಂಟೈನ್ಸ್. ಚೈತ್ರ ಅವ್ರೆ ನೀವ್ ಯಾವಾಗ ಬಂದ್ರಿ? ನಾವು ಅವಾಗ್ಲೇ ಬಂದ್ವಲ್ಲ. ಚೈತ್ರ ಅವರು ಅವ್ರಿಲ್ದೆ ಯಾವ ಕಾರ್ಯಕ್ರಮ ನಡೆಯುತ್ತೆ? ಅವರು ಗಿಲ್ಲಿ ಏನ್ ನನ್ ಫಾಲೋ ಮಾಡ್ತಿದ್ರೆ ಹೆಂಗ್ರಿ ನೀವು? ನಾನು ಹೋದ್ ಕಡೆ ಎಲ್ಲ ಬರ್ತಾ ಇದ್ರಿ ಇತ್ತೀಚೆಗೆ. ಸೋ ಕ್ಯೂಟ್ ಅಲ್ವಾ? ಇವಾಗ ಒಂದು ನಾನು ಕ್ಯೂಟ್ ಅಂದವ್ರು ಇನ್ನೊಂದ್ಸರಿ ಸೋ ಕ್ಯೂಟ್. ಈಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ನೀರು? ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ಯಾವ ಕಲರ್ ಜ್ಞಾಪಕ ಬರುತ್ತೆ? ರೆಡ್. ಹುಡುಗರು ಯಾವಾಗ್ಲೂ ಪೀಸ್ಫುಲ್ ಆಗಿರ್ತಾರೆ, ಅದು ವೈಟ್. ಕರೆಕ್ಟಾ? ಈಗ ನೀವ್ ಎಲ್ಲರ ಹತ್ರ ಐ ಲವ್ ಯು ಅಂತ ಹೇಳ್ಸಿದ್ರಿ. ಈಗ ಗಿಲ್ಲಿಗೆ ಕೇಸರಿ ಕಲರ್ ಹಾಕ ಬಂದಿದ್ರಲ್ಲ, ಇದೇ ನೀವು ಬ್ಲೂ ಹಾಕಿದೀರಾ? ಏನಿದು? ಆಕಾಶದಷ್ಟು ವಿಶಾಲ. ಇರಿ ನಾವು ಆಂಕರ್ಸ್, ಇವಾಗ ನೀವು ಗೆಸ್ಟ್ ಆಯ್ತಾ? ಈಗ ನಿಮ್ಗೊಂದು ಟಾಸ್ಕ್, ನೀವು ಐ ಲವ್ ಯು ಅನ್ಬೇಕು. ಯಾರಿಗ್ ಬೇಕಾನ ಹೇಳ್ಬೋದು. ಯಾರಿಗೆ ಹೇಳ್ತೀರಾ? ಯಾರಿಗೆ? ನಾನು ಯಾರಿಗೆ? ಯಾರು ಒಬ್ರಿಗಿಬ್ರಿಗೆ ಹೇಳ್ತಪ್ಪ ಬಿಡ್ತಾ, ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯು. ಹೌ ಸ್ವೀಟ್. ಈಗ ನೀವಿಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ. ಅದಕ್ಕೆ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ ನಮ್ಮ DC ಮೇಡಮ್, ಕವಿತಾ ಮಣಿಕೇರಿ ಮೇಡಮ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಂದಿರುವಂತಹ ಮುದ್ದು ಜೋಡಿ, ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವವನ್ನ ನೀಡಬೇಕು. ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಒಂದು ಗೌರವ ನೀಡಕ ಏನ ಡೈಲಾಗ ಅದೇ ಎಲ್ಲೋದ್ರು ಹೇಳ್ತಾ ಇರ್ತೀನಲ್ಲ. ಒಂದ್ ನಿಮಿಷ ಇದಪ್ಪ, ಒಂದ್ ನಿಮಿಷ. ಗಿಲ್ಲಿ ಇನ್ನೊಂಚೂರು ಮುಂದೆ. ಅಣ್ಣ ಏನ್ ಬೇಕಪ್ಪ? ಡಮಲ್ ಡಿಮಿಲ್ ಡಕ್ಕ. ಏನ್ ಬೇಕು? ಡಮಲ್ ಡಿಮಿಲ್ ಡಕ್ಕ. ಏನ್ ಬೇಕು? ಡಮಲ್ ಡಿಮಿಲ್ ಡಕ್ಕ ಅಂತ. ಡಮಾಲ್ ಡೊಮಿಲ್ ಡಕ್ಕ. ನಾನು ಗೆದ್ದಿದ್ದು ಪಕ್ಕ, ನೀವು ಗೆಲ್ಲಿಸಿದ್ದು ಪಕ್ಕ, ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ. ಅದೇ ಡೈಲಾಗ್ ಹೇಳ್ಬೇಕು, ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಲ್ಲ, ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ. ಖುಷಿ ಆಯ್ತಾ? ಸೂಪರ್. ಬನ್ನಿ ಹಾಗಾದ್ರೆ ಹಿಂದೆ. ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆ ನಿಂತ್ಕೊಂಡಿರುವಂತಹ ಎಲ್ಲರೂ ದಯವಿಟ್ಟು ಕೆಳಗಡೆ ಇಳಿರಿ. ನನಗೆ ಗೊತ್ತು ನಿಮಗೆ ಜೋಶ್ ಇದೆ ಅಂತ. ಆ ಜೋಶ್ ಕೂತ್ಕೊಂಡು ಚಪ್ಪಾಳೆ ಮುಖಾಂತರ ನಿಮ್ಮ ಪ್ರೀತಿಯನ್ನ ತೋರಿಸ್ಬೇಕು. ಹಾಗೇನೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಚಪ್ಪಾಳೆಯೊಂದಿಗೆ. DC ಮೇಡಮ್, ಕವಿತಾ ಮಣ್ಣಿಕೇರಿ ಮ್ಯಾಮ್ ದಯವಿಟ್ಟು ಬಂದು ನಮ್ಮ ಗಿಲ್ಲಿ ಹಾಗೂ ಕಾವುಗೆ ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆಲ್ಲ ನಿಂತು ಬಿಟ್ಟಿದ್ದೀರಾ, ಅದು ಇಳಿರಿ. ಕೆಳಗ್ ಶಾಕ್ ಹೊಡೆದ್ರೆ ಹೆಂಗ್ ಹೊಡಿಯೋದ್ ಗೊತ್ತಾ? ಅದು ನೆಮ್ಮದಿಯಾಗಿ ಇಳಿದು ಬಿಡಿ, ಯಾಕೆ ಸುಮ್ಮನೆ ಕಷ್ಟಪಡ್ತೀರಿ? ಗಿಲ್ಲಿ ನೀನು ನೋಡಕ್ ಅಷ್ಟೆಲ್ಲ ಮೇಲತ್ತೀರಿ, ದಯವಿಟ್ಟು ಹೇಳಮ್ಮ ಅವ್ರಿಗೆ ಏನಾದ್ರು. ದಯವಿಟ್ಟು ಅಲ್ಲಿ ಸೌಂಡ್ ಬಾಕ್ಸ್ ಮೇಲೆ ನಿಂತಿರೋರೆಲ್ಲ ದಯವಿಟ್ಟು ಕೆಳಗಿಳಿರಿ. ನಿಮ್ಮ ಜೀವನೂ ಅಮೂಲ್ಯ, ನಿಮ್ಮ ಜೀವನನೂ ಅಮೂಲ್ಯ. ಅಣ್ಣ ನಿಮ್ ದಮ್ಮಯ್ಯಂತೀರಿ, ಇಳಿರಣ ಅಣ್ಣ, ಇಳಿರಣ. ನೋಡಿ, ಈ ಉತ್ಸವ ಮಾಡ್ತಾ ಇರೋದೇ ನಿಮಗೋಸ್ಕರ. ಸಂತೋಷದಿಂದ ಎಂಜಾಯ್ ಮಾಡಿ, ಆದ್ರೆ ನಿಮಗೆ ನೀವು ಅನಾಹುತ ಮಾಡ್ಕೋಬೇಡಿ. ಸೊ ನಮ್ಮ ಬಿಗ್ ಬಾಸ್ ಮುದ್ದು ಜೋಡಿ
ಗಿಲ್ಲಿ ಕಾವ್ಯಾಗೆ ಹಂಪಿ ಉತ್ಸವದ ಈ ವೇದಿಕೆ ಪರವಾಗಿ ಗೌರವಾರ್ಪಣೆ. ಬರ್ಲಿ ಹಂಪಿ ಎಲ್ಲಿ ಗಿಲ್ಲಿ ಗಿಲ್ಲಿ ಕಾವು ಕಾವು. ಧನ್ಯವಾದ. ಹೀಗೆ ಬೆಳೀತಾ ಇರಿ ಮೇಡಮ್. ಒಂದು ನಿಮಿಷ ನೀವು ಹಂಗೆ ಇರಿ. ಥ್ಯಾಂಕ್ ಯು ಗಿಲ್ಲಿ, ಥ್ಯಾಂಕ್ ಯು ಕಾವು. ಇಬ್ರಿಗೂ ಬನ್ನಿ ಜೋರಾದ ಚಪ್ಪಾಳೆ ಇನ್ನೊಂದ್ಸಲಿ. ಇಲ್ಲ, ಕವಿತಾ ಮೇಡಮ್ ಬಗ್ಗೆ ಹೇಳ್ಬೇಕು. ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಅರೇಂಜ್ ಮಾಡಿ ನಿಜವಾಗ್ಲೂ ತುಂಬಾ ಗಡ್ಸ್ಬೇಕು ಮೇಡಮ್. ಅದಕ್ಕೆ ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ಅದು ನಮ್ಮನ್ನು ಕರ್ಸಿದ್ ಫಸ್ಟ್ ಟೈಮ್ ಹಂಪಿಗೆ ಬಂದಿದ್ದು ಮೇಡಮ್. ಸಖತ್ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಷ್ಟೊಂದು ಆರ್ಟಿಸ್ಟ್ ಕರ್ಸಿದಿರಲ್ಲ, ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆಸಿದ್ದಕ್ಕೆ. ಹಾಗೆ ನಾನು 2-3 ವರ್ಷದಿಂದ ನಾನು ಆ್ಯಕ್ಚುಲಿ ಈ ಜಾಗಕ್ಕೆ ಬಂದಿದ್ದೆ. ನಮ್ಮ ಸೀರಿಯಲ್ ಸಂತೆ ಮಾಡಿದ್ರು. ಆಗ ನಮ್ಮ ಜೊತೆಗೆ ಒಂದಿಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೂಡ ಬಂದಿದ್ರು. ನೀವು ಅವರಿಗೆ ತೋರಿಸಿದಂಥ ಪ್ರೀತಿ ನೋಡಿ ನಾವು ಮಾತಾಡ್ಕೊಂಡಿದ್ದುಂಟು. ನೀವೇ ಇದ್ದಿದ್ದು, ಹೌದು, ನಿರಂಜನ್ ಅವರೇ ಇದ್ದಿದ್ದು. ಸೊ ಅವಾಗ ನಾವೆಲ್ಲ ಆರ್ಟಿಸ್ಟ್ಗಳು ಮಾತಾಡ್ಕೊಂಡ್ವಿ, ಇದಕ್ಕಾದ್ರೂ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ಸೊ ಹೋಗಿ ಮತ್ತೆ ನಾನು ಈ ಸ್ಟೇಜ್ ಮೇಲೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ ಪ್ರೀತಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಾನು ಆಕ್ಚುಲಿ ಕೇಳಲೇಬೇಕು. ಗಿಲ್ಲಿ ಹೇಳಿದ್ ನಿಜ. ಇಷ್ಟು ಚೆನ್ನಾಗಿ, ಇಷ್ಟು ಅದ್ದೂರಿಯಾಗಿ, ನಿಜವಾಗ್ಲೂ ಯಾವುದೋ ರಾಜರ ಆಸ್ಥಾನಕ್ಕೆ ಬಂದಿದ್ದೀವೇನೋ ಅನ್ನೋಷ್ಟು ಸಂತೋಷ ಆಗ್ತದೆ. ಇಷ್ಟು ವೆಲ್ ಕೋಆರ್ಡಿನೇಟೆಡ್ ಆಗಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಏರ್ಪಡಿಸಿದ್ದೀರಾ. ಏನು ಒಂದು ಸ್ಟ್ರೆಂತ್ ಇತ್ತು ಮೇಡಮ್ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯೋಜಿಸೋದಕ್ಕೆ? ಹಂಪಿ ಅನ್ನೋದೇ ಒಂದು ಸ್ಟ್ರೆಂತ್. ಅಬ್ಬಾ. ಸೊ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು, MP ಅವರು, ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು, ನಮ್ಮ ಇತರ ತಾಲೂಕಿನ ಶಾಸಕರುಗಳು, ಸನ್ಮಾನ್ಯ ಮುಖ್ಯಮಂತ್ರಿಯವರು, DCM ಅವರು, ಹಾಗೂ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಇಲಾಖೆಯ ಸಿಬ್ಬಂದಿಗಳು, ಆರಕ್ಷಕ ಸಿಬ್ಬಂದಿಗಳು, SP, CEO, ನಮ್ಮೆಲ್ಲ ಸಿಬ್ಬಂದಿಗಳು, ಹಾಗೂ ಇಲ್ಲಿ ಸೇರಿರುವ ಎಲ್ಲ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದು ಬಂದಿದೆ. ಇನ್ನೂ ಸಹಕಾರವನ್ನು ಕೋರ್ತೇನೆ. ಇದೇ ರೀತಿ ಸಹಕಾರವನ್ನು ನೀಡಿ ಎಲ್ರಿಗೂ ಧನ್ಯವಾದಗಳು. ಬರ್ಲಿ ನಮ್ಮ ಲೇಡಿ ಟೈಗರ್ DC ಮೇಡಮ್, ಕವಿತಾ ಮೇಡಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗಿಲ್ಲಿ, ಥ್ಯಾಂಕ್ ಯು ಕಾವು, ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ, ಬರೋ ಇಲ್ಲಿ ಕೊಡೋ. ಆಕ್ಚುಲಿ ಬಹಳಷ್ಟು ಜನ ಫೋಟೋ ತಗೊಳಕ್ ಅಲ್ಲಿ ಕಾಯ್ತಾ ಇದ್ದೀರಾ. ಹೊಟ್ಟೆ ಪುಸ್ಕಿ ನಾನು ತೆಗಿಸ್ಕೋತೀನಿ ರೀ. ಬನ್ರಪ್ಪ ಇಬ್ರು. ನಾನು ಪ್ಲೀಸ್, ನಾನು ಗಿಲ್ಲಿ ಫ್ಯಾನ್. ನಾವು ತಕ್ಕೊಳ್ದು, ನೀವು ತೆಗಿಬೋದು ಫೋಟೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೌಂಡ್ ಬಾಕ್ಸ್ ಮೇಲೆ ನಿಂತಿರೋರು ದಯವಿಟ್ಟು ಅಲ್ಲಿ ಯಾರಾದ್ರೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಅಥವಾ ಸಿಬ್ಬಂದಿಗಳಿದ್ರೆ ದಯವಿಟ್ಟು ಅವ್ರನ್ನ ಕೆಳಗಿಳಿಸಬೇಕಾಗಿ ಕೋರ್ತಾನೆ.